ಸಿಎಂ ಹಾಗೂ ಡಿಸಿಎಂ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಅಂದ್ರೆ ಕದನಕ್ಕೆ ವಿರಾಮ ಸಿಕ್ಕಿದೆ. ಆದರೆ ಬೆಂಬಲಿಗರ ನಡುವೆ ಮಾತ್ರ ಈ ಕದನ ವಿರಾಮ ಆಗಿಲ್ಲ. ಬೆಂಬಲಿಗರ ನಡುವೆ ಸಮರ ಮುಂದುವರಿತಾ ಇದೆ. ಮಂಗಳೂರು ಏರ್ಪೋರ್ಟ್ನಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಲಾಗಿದೆ. ತಮ್ಮ ತಮ್ಮ ನಾಯಕರ ಪರ ಭರ್ಜರಿ ಜಯ ಘೋಷವನ್ನು ಮೊಳಗಿಸಿದ್ದಾರೆ. ಕೆಸಿ ವೇಣುಗೋಪಾಲ್ ಎದುರೇ ಡಿಕೆ ಬೆಂಬಲಿಗರಿಗೆ ಜೈಕಾರ. ಒಬ್ಬ ಡಿಕೆ ಬೆಂಬಲಿಗ ಜೈಕಾರ ಹಾಕಿದ್ದಾರೆ. ಏರ್ಪೋರ್ಟ್ ಇಂದ ಹೊರಬರ್ತಾ ಇದ್ದಂತೆ ಡಿಕೆಶಿ ಪರ ಘೋಷಣೆಯನ್ನು ಕೂಗಿದ್ದಾರೆ ಅಭಿಮಾನಿಗಳು. ಡಿಕೆ ಡಿಕೆ ಅಂತ ಹೇಳಿ ಅಲ್ಲಿ ಒಂದು ಘೋಷಣೆ ಬಂದಿದೆ. ಡಿಕೆಶಿ ಆಪ್ತ ಮಿಥುನ್ ರೈ ಮತ್ತು ಬೆಂಬಲಿಗರಿಂದ ಈ ಘೋಷಣೆಯನ್ನ ಕೂಗಿಸಲಾಗಿದೆ. ಬಳಿಕ ಡಿಕೆ ಶಿವಕುಮಾರ್ ಬಣಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಬಣ. ಸಿದ್ದು ಸಿದ್ದು ಅಂತ ಹೇಳಿ ಸಿದ್ದರಾಮಯ್ಯ ಪರವಾಗಿ ಮತ್ತೊಂದು ಘೋಷಣೆ ಆ ಕಡೆಯಿಂದ ಬಂದಿದೆ. ಐವನ್ ಡಿಸೋಜಾ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಒಂದು ಕಡೆ ಮಿಥುನ್ ರೈ, ಮತ್ತೊಂದು ಕಡೆ ಐವನ್ ಡಿಸೋಜಾ. ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದ್ದಾರೆ ಹಿರಿಯ ಕಾಂಗ್ರೆಸ್ನ ನಾಯಕ ಬಿಕೆ ಹರಿಪ್ರಸಾದ್. ಕೆಸಿ ವೇಣುಗೋಪಾಲ್ ಬಳಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ರಾಜ್ಯ ರಾಜಕಾರಣದ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ್ದಾರೆ ಹಿರಿಯ ಮುಖಂಡ. ನೀವು ಎಂಟ್ರಿ ಆದ್ಮೇಲೆ, ಅಂದ್ರೆ ಹೈಕಮಾಂಡ್ ಎಂಟ್ರಿ ಆದ್ಮೇಲೆ ಈಗ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬಂದಿದೆ, ಸೈಲೆಂಟ್ ಆಗಿದೆ. ನೀವು ಮೊದಲೇ ಮಧ್ಯಪ್ರವೇಶ ಮಾಡಬೇಕಾಗಿತ್ತು. ಪಕ್ಷ ಮತ್ತು ಸರ್ಕಾರಕ್ಕೆ ಈ ಮಟ್ಟದ ಡ್ಯಾಮೇಜ್ ಆಗ್ತಾ ಇರಲಿಲ್ಲ. ಕೊನೆಗೂ ಕಿತ್ತಾಟಕ್ಕೆ ಬ್ರೇಕ್ ಹಾಕಿದ್ದೀರಿ. ಹಾಗೆಯೇ 2.5 ವರ್ಷದ ಗೊಂದಲವನ್ನು ಸರಿಪಡಿಸಿ. ರಾಜ್ಯದ ಜನರಿಗೂ ಕೂಡ ಇದು ಗೊಂದಲ ಮೂಡಿಸಿದೆ. ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಬೇಕು ಅಂತ ಹೇಳಿ, ಜೊತೆಗೆ ಮುಂದಿನ ಚುನಾವಣೆಯನ್ನು ಗೆಲ್ಲೋಕೆ ಕಾರಣ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ ಆಗಬಲ್ಲರು. ಡಿಕೆಶಿಗೆ ಬೇಕಾದರೆ ಮುಂದಿನ ಚುನಾವಣೆಯ ಗೆಲುವಿನ ನಂತರದಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶವನ್ನು ಕೊಡಿ. ಆದರೆ ದಲಿತರು ಮತ್ತು OBCಗೆ ನೀಡಿದರೆ ಮಾತ್ರ ಮುಂದೆ ಅವಕಾಶ ಇದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧರಿಸಿ ಅಂತ ಹೇಳಿ ಕೆಸಿ ವೇಣುಗೋಪಾಲ್ಗೆ ಬಿಕೆ ಹರಿಪ್ರಸಾದ್ ಸಲಹೆ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಈಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಡುವಿನ ಸಮರಕ್ಕೆ ಬ್ರೇಕ್ ಬಿದ್ದಿದೆ. ಆದರೆ ಎಲ್ಲೋ ಒಂದು ಕಡೆ ಅವರ ಬೆಂಬಲಿಗರ ನಡುವೆ ಮಾತ್ರ ಬ್ರೇಕ್ ಬಿದ್ದಂಗೆ ಕಾಣಿಸ್ತಾ ಇಲ್ಲ. ಹೇಳಿ ಕೇಳಿ ಅಲ್ಲಿನ ನಾಯಕರು, ಮಂಗಳೂರಿನ 2 ಬಣಗಳು ಸ್ಪಷ್ಟವಾಗಿ 2 ತುಂಡಾದಂತೆ 2 ಗುಂಪುಗಳ ರೀತಿಯಲ್ಲೇ ಕಾಣಿಸ್ತಾ ಇದೆ. ಯಾರೋ ಸಣ್ಣ ಪುಟ್ಟ ಕಾರ್ಯಕರ್ತರು ಮಾತನಾಡ್ಕೊಳ್ತಿಲ್ಲ. ಐವನ್ ಡಿಸೋಜಾ ಅಂತವರು, ಮಿಥುನ್ ರೈ ಅಂತವರೇ 2 ತಂಡಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಎಷ್ಟು ಸ್ಪಷ್ಟವಾಗಿ ಮಂಗಳೂರಿನಲ್ಲಿ ಇಬ್ಬಾಗ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಈಗ ಬಿಕೆ ಹರಿಪ್ರಸಾದ್ ಅವರ ಮಾತಿನ ನಂತರದಲ್ಲಿ ವೇಣುಗೋಪಾಲ್ ಅವರ ಪ್ರತಿಕ್ರಿಯೆ ಹೇಗಿತ್ತು? ಇನ್ಸೈಡ್ ಮಾಹಿತಿಯನ್ನು ಕೊಡೋದಾದ್ರೆ ಆದಿತ್ಯ. ದಶರಥ್, ಹೌದು. ಯಾಕಂದ್ರೆ ಈ ಒಂದು ಏನೋ ಕುರ್ಚಿ ಗುದ್ದಾಟ ನಡೆದ ಬಳಿಕ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆದಿತ್ತು. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ತಪ್ಪಾಗಿದೆ ಅನ್ನುವಂತಹ ರೀತಿಯ ಲೆಕ್ಕಾಚಾರಗಳು ಇತ್ತು. ನಿನ್ನೆ ಕೂಡ ಅಂತ್ಯ ಆಯಿತು. ಇನ್ನು ಮುಂದಕ್ಕೆ ಇದು ಮುಂದುವರಿಯುವುದಿಲ್ಲ ಅನ್ನುವಂತಹ ರೀತಿಯ ಲೆಕ್ಕಾಚಾರಗಳು ಇತ್ತು. ಆದ್ರೆ ಇವತ್ತು ಮತ್ತೆ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಈ ಒಂದು ಆಕ್ರೋಶ, ಅಂದ್ರೆ ಸಿಎಂ ಡಿಸಿಎಂ ನಡುವಿನ ಅಥವಾ ಅವರ ಬಣಗಳ ನಡುವಿನ ಒಂದು ಏನು ಕಿತ್ತಾಟ ಅನ್ನುವಂಥದ್ದು ಬಟಾ ಬಯಲಾಗಿದೆ. ಅದು ಕೂಡ ಕೆಸಿ ವೇಣುಗೋಪಾಲ್ ಅವರು ಏನು ಬ್ರೇಕ್ಫಾಸ್ಟ್ ಮೂಲಕ ಒಂದು ಎಲ್ಲವೂ ಸರಿ ಇದೆ, ಒಗ್ಗಟ್ಟಿನ ಮಂತ್ರವನ್ನ ಜಪಿಸೋದಕ್ಕೆ ರೂವಾರಿಯಾಗಿದ್ದಂತವರೇ ಕೆಸಿ ವೇಣುಗೋಪಾಲ್. ಹಾಗಾಗಿ ಅವರು ಮಂಗಳೂರಿಗೆ ಇವತ್ತು ಬರ್ತಾ ಇದ್ದಾರೆ ಅಂತ ಹೇಳುವ ಸಂದರ್ಭದಲ್ಲಿ ಇವತ್ತು ಒಂದಿಷ್ಟು ಹೈಡ್ರಾಮಾಗಳು ಆಗ್ಬಹುದು ಅನ್ನುವಂತ ರೀತಿಯ ಲೆಕ್ಕಾಚಾರಗಳು ಇತ್ತು.
ಆದ್ರೆ ಇವತ್ತು ಮಂಗಳೂರಿನಲ್ಲಿ ಆಗಿರುವಂತಹ ಒಂದು ರಾಜಕೀಯ ಬೆಳವಣಿಗೆ ನಿರೀಕ್ಷೆಗೂ ಮೀರಿದ ರೀತಿಯಲ್ಲಿ ಇವತ್ತು ನಡೆದಿದೆ. ಸೊ ಕೆ.ಸಿ. ವೇಣುಗೋಪಾಲ್ ಅವರು ವಿಮಾನ ನಿಲ್ದಾಣದಿಂದ ಹೊರಗಡೆ ಬಂದ ಕೂಡಲೇ ಡಿ.ಕೆ.ಶಿ ಬೆಂಬಲಿಗರು ಡಿ.ಕೆ.ಶಿ ಪರ ಜಯಘೋಷವನ್ನ ಕೂಗಿದ್ದಾರೆ. ಅದನ್ನ ಮೀರಿ ಮುಂದೆ ಡಿ.ಕೆ. ಶಿವಕುಮಾರ್ ಅವರನ್ನೇ ಸಿಎಂ ಮಾಡ್ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಒಂದು ಅರ್ಥದಲ್ಲಿ ವೇಣುಗೋಪಾಲ್ ಅವರು ವಿಮಾನ ನಿಲ್ದಾಣದಿಂದ ಅವ್ರ ಗಾಡಿಗೆ ಹೋಗೋದಕ್ಕೂ ಕೂಡ ಹರಸಾಹಸವನ್ನ ಪಡಬೇಕಾದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ವೇಣುಗೋಪಾಲ್ ಅವರಿಗೆ ಒಂದು ಅರ್ಥದಲ್ಲಿ ಮುತ್ತಿಗೆ ಹಾಕಿದ ರೀತಿಯಲ್ಲಿ ಅದು ಕಾಣಿಸ್ತಾ ಇತ್ತು. ಆ ಬಳಿಕವೂ ಕೂಡ ಅನೇಕ ಕಾರ್ಯಕರ್ತರು ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ಮುಂದೆ ಸರ್ಕಾರ ಬರಬೇಕು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ರೆ, ಇನ್ನೊಂದ್ ಕಡೆಯಿಂದ ಪಕ್ಷದ ಮುಖಂಡರುಗಳು, ಯಾಕಂದ್ರೆ ಮಿಥುನ್ ರೈ ಅವರು MLA ಎಲೆಕ್ಷನ್ ಗೆ ಸ್ಪರ್ಧೆ ಮಾಡಿ ಸೋತಿರುವಂತವರು, ಇನ್ನೊಂದ್ ಕಡೆಯಿಂದ ಐವಾನ್ ಡಿಸೋಜಾ ಅವರು MLC ಆಗಿರುವಂತವರು. ಸೊ ಈ ಇಬ್ರು ಕೂಡ ಎಲ್ಲೋ ಒಂದ್ ಕಡೆ ಈ ತರ ಹೇಳಿಕೆಗಳನ್ನ ಕೂಡ ನೀಡ್ತಾ ಇರೋದು, ನಮ್ಮವರೇ ಸಿಎಂ ಆಗ್ಬೇಕು, ನಮ್ಮ ನಾಯಕರೇ ಸಿಎಂ ಆಗ್ಬೇಕು, ಮುಂದುವರಿಬೇಕು ಅನ್ನುವಂತ ರೀತಿ ಹೇಳಿಕೆಗಳನ್ನ ಕೂಡ ನೀಡ್ತಾ ಇರೋದು. ಈ ಬಡಬಡಿದಾಟ ಅನ್ನುವಂಥದ್ದು ಸಂಪೂರ್ಣವಾಗಿ ನಿಂತಿಲ್ಲ, ಅಥವಾ ಎಲ್ಲೋ ಒಂದು ಕಡೆ ನಾಯಕರು ತಮ್ಮ ಬೆಂಬಲಿಗರ ಮೂಲಕ ಈ ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಸ್ಪಷ್ಟವಾಗಿ ಗೊತ್ತಾಯಿತು. ಒಂದ್ ಕಡೆಯಿಂದ ಡಿ.ಕೆ. ಶಿವಕುಮಾರ್ ಬಣದವರಾದ್ರೆ, ಇನ್ನೊಂದ್ ಕಡೆಯಿಂದ ಸಿಎಂ ಬರುವಂತ ಹೊತ್ತಿನಲ್ಲಿ ಕೇವಲ ಸಿದ್ದರಾಮಯ್ಯನವರಿಗೆ ಜಯಘೋಷ ಮಾತ್ರ ಅಲ್ಲ, ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯನವರೇ ಅನ್ನುವಂತ ರೀತಿಯಲ್ಲೂ ಕೂಡ ಘೋಷಣೆಗಳನ್ನ ಕೂಗಿರುವಂತದ್ದು ಕೂಡ ಇವತ್ತು ಬೆಳಿಗ್ಗೆ ನಡೆದಿದೆ. ಆ ಬಳಿಕ ನಡೆದಂತ ಒಂದು ಮೀಟಿಂಗ್, ಅದಾದ ಬಳಿಕ ಸಮಾವೇಶದಲ್ಲೂ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು, ಸಿದ್ದರಾಮಯ್ಯನವರು, ಬಿ.ಕೆ. ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಆ ಬಳಿಕ ಲಂಚ್ ಮೀಟಿಂಗ್ ಕೂಡ ಇವತ್ತು ನಡೆದಿರುವಂತದ್ದು. ಇಲ್ಲೂ ಅನೇಕ ಚರ್ಚೆಗಳು ನಡೆದಿದೆ ಅನ್ನುವಂತ ಮಾಹಿತಿ ಇದೆ. ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ವೇಣುಗೋಪಾಲ್ ಅವರ ನಿರ್ಧಾರಕ್ಕೆ ಒಂದು ಅರ್ಥದಲ್ಲಿ ಸಮ್ಮತಿಯನ್ನ ಸೂಚಿಸಿದ್ದಾರೆ. ಆ ಬಳಿಕ ಸಿದ್ದರಾಮಯ್ಯನವರು ಕೂಡ ಆ ಮೀಟಿಂಗ್ ಆದ ಬಳಿಕ ಹೊರಗಡೆ ಬಂದ ಸಂದರ್ಭದಲ್ಲಿ ಯಾವುದೇ ರೀತಿಯ ರಾಜಕೀಯ ಚರ್ಚೆ ಆಗಿಲ್ಲ ಅನ್ನುವಂಥದ್ದನ್ನ ಕೂಡ ಅವರು ಹೇಳಿರುವಂತದ್ದು. ಆದ್ರೆ ಇವತ್ತು ಎಲ್ಲವೂ ಕೂಡ ಒಂದು ಅರ್ಥದಲ್ಲಿ ಪ್ಲಾನ್ಡ್ ರೀತಿಯಲ್ಲಿ ನಡೀತಾ ಇತ್ತು. ಯಾಕಂದ್ರೆ ಇವತ್ತು ಸಮಾವೇಶದ ಬಳಿಕ ಹಿಂದೆ ಕೂಡ ಒಂದು ಮೀಟಿಂಗ್ ಇಲ್ಲಿ ಮಾಡಿ 15 ನಿಮಿಷಗಳ ಒಂದು ಮೀಟಿಂಗ್ ಇಲ್ಲಿ ನಡೆದು ಕೇವಲ ಸಚಿವರು ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಆ ಮಾತುಕತೆ ನಡೆದಿತ್ತು. ಆ ಬಳಿಕ ಸಮಾವೇಶಕ್ಕೆ ಹೋದು, ಸಮಾವೇಶಕ್ಕೆ ಬಂದ ಬಳಿಕ ಮತ್ತೆ ಇಲ್ಲಿ ಆ ಒಂದು ಸಭೆ ನಡೆದಿದೆ ಅನ್ನುವಂತ ಒಂದು ಮಾಹಿತಿ ಇದೆ. ಮತ್ತು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವ್ರು ಹೋದ್ರೆ ಹೋಗ್ಲಿ ಅನ್ನುವಂತ ರೀತಿಯಲ್ಲೂ ಕೂಡ, ಪಾಪ ಹೋಗ್ಲಿ ಅನ್ನುವಂತ ರೀತಿಯಲ್ಲೂ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಂಗೆ ಯಾವುದೇ ರೀತಿಯ ಕರೆ ಬಂದಿಲ್ಲ, ಇನ್ ಕೇಸ್ ಹೈಕಮಾಂಡ್ ಏನಾದ್ರು ನಂಗೆ ಬುಲಾವ್ ನೀಡಿದ್ರೆ ನಾನು ಕೂಡ ಹೋಗ್ತೀನಿ ಅನ್ನುವಂತ ವಿಚಾರವನ್ನ ಕೂಡ ಅವರು ಸ್ಪಷ್ಟಪಡಿಸಿರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. Meeting is here in university. I came for the